ಏನಾಗಲ್ಲ ಸುಮ್ಮನೆ ಇರು. ನಯನ ಮೋನಿಶಾ ಬಾಯಿ ಲೇ ಬಾರಿ ಬೇಗ. ಇವಳು ಏನು ಇಷ್ಟೊಂದು ರಕ್ತ ಬರ್ತೈತಿ ತಗ್ಗಿ ಹೋಗೋಣ ಬಾ ಅನ್ನೆ ಮಯ ಎದುರಿಸ್ತಾಳ ಕಡೆ ಯಾವಾಗಲಿಂದ. ಬಾ ಹಾಸ್ಪಿಟಲ್ ಹೋಗೋಣ ಮತ್ತೆ. ನಡಿ ನಡಿ ಏನ್ ನೋಡೋಣ ನಡಿ. ಎಲ್ಲ ಅವ್ರೇನೇ ಕೊಟ್ಟು ಡಾಕ್ಟರ್ ಆಮೇಲೆ ಬಾ ಅಂದ್ರು ಚೆಕಪ್ಗೆ. ಎಲ್ಲ ಕಡೆ ಕ್ಯಾಮ್ರಾ ನಂಬನೇ ಇಲ್ಲ. ಬ್ಲಡ್ ಬಂದಿದ್ದುಂಟು ಬಟ್ ಅದನ್ನು ಪ್ರ್ಯಾಂಕ್ ಆಗಿ ಮಾಡಿರೋದು ನಾನು. ನನ್ನ ದೊರಸಾನಿ ನನ್ನ ಮನಸ್ಸಿ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಈ ಒಮ್ಮಿನ ಯಾರು ಆಸ್ಪತ್ರೆಯಲ್ಲಿ ನೋಡ್ತಾರೆ ಗೈಸ್, ರೆಡಿ ಆಗ್ತಾವೆ ಆಸ್ಪತ್ರೆಯಲ್ಲಿ ಯಾರು ನೋಡ್ತಾರೆ. ಮನೀಷಾ ಮನೀಷಾ ಒಂದೆರಡು ಟಿಶ್ಯೂ ಕೊಡೆ. ಮತ್ತೇನಾದರೂ ಬ್ಲಡ್ ಬಂದ್ಬಿಟ್ರೆ ಯಾಕೆ ಅಂತ ಗೈಸ್. ಇಲ್ವಾ? ಎಷ್ಟು ಟಿಶ್ಯೂ ಕೊಟ್ಲು ಗೈಸ್. ಹೋಗ್ತಾ ಇದ್ದೀವಿ. ಏನು ಹೇಳ್ತಾರೋ ಗೊತ್ತಿಲ್ಲ, ಏನಕ್ಕೆ ಹಂಗೆ ಆಗೈತಿ ಅಂತಲೇ ಗೊತ್ತಿಲ್ಲ. ಗೈಸ್ ಇಲ್ಲೇ ಒಂದು ಹಾಸ್ಪಿಟಲ್ ಇದೆ ಗೈಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ ಮಾಡ್ಬಾರ್ದು. ಪ್ರಾಬ್ಲಮ್ ಎಲ್ಲ ವಿಡಿಯೋ ಮಾಡ್ತಿದ್ದೀನಿ. ಸ್ಟುಪಿಡ್ ಇದಕ್ಕೆ ಹೋಗೋಣ. ಗೈಸ್ ಇಲ್ಲ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಗೈಸ್. ಹೊರಗಡೆ ಹೋಗ್ಬೇಕು ಬಟ್ ಭಯ ಆಗ್ತಿದೆ, ಏನು ಹೇಳ್ತಾರೋ ಅಂತ ಅಂದ್ಬಿಟ್ಟು. ಏನು ಅನಿಸಿಲ್ವ ನಿಮಗೆ? ಭಯ ಆಗ್ತೈತೆ ಅಂದ್ಬಿಟ್ಟು. ಇದೇನಾ ಇದೇನಾ? ಬೇಡ ಬೇಡ ತಡಿ. ಯಾಕೆ ಫ್ರ್ಯಾಂಕ್ ಇರೋದು ಒಳ್ಳೇದಾಗ್ತದ ನಿನಗೆ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹೆಂಗೆ ಲೋಪರ್ ನೋಡಿ ನಂಗೆ ಗೊತ್ತಿಲ್ವಾ? ಪೇಸ್ಟ್ ಏನಾದ್ರು ಹಚ್ಕೊಂಡಿರ್ತೀಯ ಅಂತ. ಪೇಸ್ಟ್ ಇದು ನೋಡು, ಪೇಸ್ಟ್ ಇದು ಮತ್ತೇನದು? ಬ್ಲಡ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹೆಂಗೆ ಬಟ್ ಮೋನಿಶ್ ಹಿಂಗೆ ಹೇಳ್ಬೇಡ. ಅವ್ಳು ಹೇಳಿದ್ರು ಹೇಳಿಲ್ಲ ಅಂದ್ರೆ ಏನು ಟೆನ್ಷನ್ ತಗೊಳ್ಳಲ್ಲ. ಟೆನ್ಷನ್ ತಗೊಳ್ಳಲ್ಲ ಅವಳು. ಸ್ವಲ್ಪ ಎದುರಿಸೋಣ. ಏನಾಯ್ತು? ಫುಡ್ ಕಲರ್ ತರಿಸಿದೆ. ಇಂಥ ಆಟಗಳು ಆಡ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ನಾನು. ಗೈಸ್ ಇವಳು ಏನಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡ್ತಿದ್ಯಾ, ಏನಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಅಲ್ಲಿ ಗೋಲ್ಗೇಟ್ ಪೇಸ್ಟ್ ಅಂದ್ಕೊಂಡೆ ನಾನು ಫಸ್ಟು. ಪೇಸ್ಟ್ ಆಗಿದ್ರೆ ಹಿಂಗೆಲ್ಲ ಬರೋದಾ? ಅದಕ್ಕೇನೆ ಬ್ಲಿಂಕಿಟಲ್ಲಿ ಅದು ಒಂದೇ ತರಿಸಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಚಾಕ್ಲೇಟು ಮತ್ತು ಕುಕುಂಬರ್ ಎಲ್ಲ ತರಿಸಿದ್ದೆ ಗೈಸ್. ಅಂದ್ರೂ ನಮ್ದೆ ನಾನು. ಅಷ್ಟೊಂದು ಆಗ್ತೈತಲ್ಲ, ಅದು ನಂಬ್ತಿರ್ಲಿಲ್ಲ. 2-3 ಸಲ ಹಿಂಗೆ ಇದು ಮಾಡ್ದಲ್ಲ, ಅವಾಗ ನಮ್ದೆ ಗೈಸ್. ಅದಕ್ಕೆ ಬೇಕಂತ ಅವಳು ಬಟ್ಟೆ ಕೊಟ್ಲ, ಬಟ್ಟೆಗೆ ಹಿಂಗೆಲ್ಲ ಮಾಡಿದೆ. ಅವಾಗ ಅದು ಬ್ಲಡ್ ಥರ ಬಂತು, ಅವಾಗ ನಂಬಿಟ್ಲು ಗೈಸ್. ಬಾಯಿಲಿ ಇದು ಕಾಪಿರೈಟ್ ಬರುತ್ತಿಲ್ಲ, ಸಾಂಗ್ ಬರ್ತೈತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗೋಣ. ಹಾಸ್ಪಿಟಲ್ಗೆ ಹೋಗಿದ್ವಿ, ಟ್ಯಾಬ್ಲೆಟ್ ಕೊಟ್ಟರು ಅಂತ ಅನ್ನೋಣ. ಈಗ ಎಲ್ಲಿಗೆ ಹೋಗೋದು ಮತ್ತೆ? ಈಗ ಒಂದು ಸ್ವಲ್ಪ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡುವ. ಹೆಂಗೆ ಅನ್ನಿಸ್ತು ಹೇಳೆ? ಎಲ್ಲಿ? ಅಲ್ಲಿರೋದು. ಹೆಂಗೆ ಅನ್ನಿಸ್ತು? ಇತ್ತು ಬಾ. ಎಸ್ ಹೇಳು ಬಾರೆ, ಹೆಂಗೆ ಅನ್ನಿಸ್ತೆ? ಡಬ್ಬ ಥರ ಅನಿಸ್ತು ನಂಗೆ. ಗೊತ್ತು ಇಂಥವೇನಾದರೂ ಮಾಡಿರ್ತೀಯ ಅಂತ. ಎಸ್ ಇಲ್ಲಿ ನಡಿ ಕುಡಿಯೋಣ.
ನನಗೆ ಶುಗರ್ಲೆಸ್ ಮಾಡ್ಕೊಡ್ಬೇಕಲ್ಲ ಅವರು. ಶುಗರ್ಲೆಸ್ ಮಾಡ್ಕೊಳ್ಳೋ ನಾನು ಶುಂಠಿ ತಗೋತೀನಿ ತೊಗೊಂಡ್ರೆ ಕುಡಿತೀಯ ಹಿಂಗೆ? ನಿನಗೇನೇ ಬೇಕು ಹೇಳು. ನಾನು ಆಮೇಲೆ ಹೇಳ್ತೀನಿ, ನೀನು ಕುಡಿ. ಲೋಫರ್ ಲೋಡಿ ನೋಡಿ ಟ್ರೈ ಮಾಡ್ತೀನಿ. ಈ ಕಡೆಗೆ ಬಾ. ಇಲ್ವಾ ಸುಡ್ತಾಯಿದ್ದು. ಲೋಫರ್ ಅಂತ ನೋಡಿ ಫ್ರ್ಯಾಂಕ್ ಮಾಡಿ ಇವಾಗ ಕಾಫಿ ಫಸ್ಟ್ ಟೈಮ್ ಕುಡಿಸೋಕೆ ಬಂದಿರೋದು ನಾನು. ನನಗೆ ಕಾಫಿ ಎಲ್ಲ ಕುಡಿಯೋಕೆ ಇಷ್ಟ ಆಗಲ್ಲ. ಹೋಗೋ ಅಷ್ಟರಲ್ಲಿ ಶುಂಠಿ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟು ನಾನು ಟ್ರೀಟ್ ಇತ್ತಲ್ಲ. ಬಟ್ ಆದರೂ ನಮ್ಮದು ಇಲ್ಲಿ ನೋಡಿಲ್ಲಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಏನು ಗೊತ್ತಾ, ರಿಯಲ್ ಬ್ಲಡ್ ಥರನೇ ಇದೆ ಇದು. ನಾನು ಇಲ್ಲಿ ಹಾಕೊಂಡಾಗ ಕೂಡ ಅದು ಹಂಗೆ ಅನ್ನಿಸ್ತಿತ್ತು, ರಿಯಲ್ ಬ್ಲಡ್ ಥರನೇ. ಹಾಕೊಳ್ಳೋದಕ್ಕಿಂತ ಮುಂಚೆ ಯಾವ ಊರಿನೂ ಇರಲಿಲ್ಲ, ಹಾಕೊಂಡ್ಮೇಲೆ ಸ್ಟಾರ್ಟ್ ಆಯಿತು ಮೂಗೊಳಗಡೆ ನನಗೆ ಉರಿ ಈ ಥರ. ಸರಿಯಾಗೈತೆ ಬಿಡು. ಎಷ್ಟೊತ್ತಕ್ಕೆ ಕುಡಿತಾಳೆ ಕುಡಿತವ್ರೆ ಅನ್ಕೋಬೇಕು. ಗೈಸ್, ಶುಂಠಿ ಕಾಫಿ ತೊಗೊಂಡ್ನ ಶುಗರ್ಲೆಸ್ ತೊಗೊಂಡ್ಬಿಟ್ಟಿದ್ದೀನಿ. ಓವರ್ ಆ್ಯಕ್ಟಿಂಗು. ಇವಾಗ ಕುಡಿ ಕುಡಿ ಮಗ ಕುಡಿ. ಅಕ್ಕನೇ ಇಲ್ಲ ಕುಡಿಯೋಕ್ಕೆ. ಎಷ್ಟು ವೈಟ್ ಕಾಣಿಸ್ತಿದ್ಯಾ ನೋಡು. ಪ್ರಾಮಿಸ್ ಅಷ್ಟು ವೈಟ್ ಇಲ್ಲ ನಾನು. ಡವ್ ಬಿಡ್ತಾವಳೆ. ಮೂಗು ನೋಡಿ, ಮೂಗು ಅಂದರೂ ಸರಿಯಾಗಿ ಪ್ರ್ಯಾಂಕ್ ಮಾಡಿದ್ದೀನಿ. ಅವ್ಳು ಪ್ರ್ಯಾಂಕ್ ಆಗಲ್ಲ, ಈಸಿಯಾಗಿ ಮಾಡಿದ್ನಲ್ಲ. ನನಗ ಮುಂಚೆ ಡೌಟ್ ಇತ್ತು, ಇಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ್ಲೂ ಡೌಟ್, ಯಾವಳು ಇವಳು ಹಾಸ್ಪಿಟಲ್ಗೆಲ್ಲ ಇತ್ತು. ಆ ಕಡೆಗೆ ಬಾ ಸ್ವಲ್ಪ ಹೊತ್ತು, ಆ ಕಡೆಗೆ ಹೋಗೋಣ ಅಂತಲ್ಲ, ಅವಾಗ ಗೊತ್ತಾಯ್ತು ನನಗೆ. ನಾನು ಹೇಳೋವರೆಗೂ ನಿಂಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಅದೇ ಅವಾಗ ಆ ಕಡೆ ಹೋದಾಗಲೇ ಗೊತ್ತಾಗಿತ್ತು. ಖಾರ ಹೊಡಿತಿದೆ. ಫುಲ್ ಶುಂಠಿನೇ ಒಗಿದ್ಬಿಟ್ಟು ತಿಂದಂಗೆ ಐತೆ. ಶುಂಠಿನೇ ತಂದ್ಕೊಡ್ತಿದ್ದೆ ಗದ್ದಿದ್ರೆ, ನೀರೊಳಗೆ ಹಾಕೊಂಡು ಕುಡಿಬೋದಿತ್ತ. ಈಗ ಮೋನಿಶಂಗೆ ಗೊತ್ತಿಲ್ಲ, ಮೋನಿಶಂಗೆ ಇನ್ನೂ ಪ್ರ್ಯಾಂಕ್ ಮಾಡೋದಿದೆ. ನಾವಿವಾಗ ಅವಳ ಪ್ರಕಾರ ಟೀ ಕುಡಿಯೋಕೆ ಬಂದರೆ ಹಾಸ್ಪಿಟಲಿಗೆ ಬಂದಿದ್ದೀವಿ. ಅವಳು ಹೌದಾ ಅಂದ್ಬಿಟ್ಟು ಅವಳ ರಿಯಾಕ್ಷನ್ ಇರಲ್ಲ, ಮಾಡಿದ್ರೆ ಇವಳಿಗೆ ಮಾಡಬೇಕು. ಅವ್ರು ಸರಿಯಾಗಿ ಬೈಕಂತಾರೆ, ಒಂದು ಟೀ ಎಷ್ಟೊತ್ತವರೆಗೂ ನಿಂತವಳೆ ಅಂತ. ಅವಳಿಗೆ ಪ್ರ್ಯಾಂಕ್ ಅಂತ ಹೇಳೋವರೆಗೂ ಅಟ್ಲೀಸ್ಟ್ ಪೇಷಂಟ್ ಥರ ಟ್ರೀಟ್ ಮಾಡಿ ನಾನು. ಓಕೆನಾ? ಒಂದು ಲಟ್ಟರ್ ಚೊಕೊಬೇಕು ತಗೋ. ಇಲ್ಲ ಅದು ಹಂಗೆ ಬರ್ತಿರುತ್ತೆ ಒಂದೊಂದು ಸಲ. ಅದು ಒಂಥರ ಅವಾಗ ಬರ್ತಾ ಇರುತ್ತೆ. ಈಟಿಗೂ ಆಗುತ್ತೆ. ಕೆಳಗಡೆ ಮರ್ಕೋತೀನಿ ನಾನು. ಓಕೆನಾ? ನಿಂತು ಎಲ್ಲಿಡೋಣ? ಇಲ್ಲಿಡೋಣ. ಕುಡಿಬೇಕಾಗಲ್ಲ. ನನ್ನ ಸ್ಟೋರೇಜ್ ಯಾವಾಗ ಜಾಸ್ತಿ ಆಗುತ್ತೆ ಓದ್ತೀನಿ ಓದ್ತಿರ್ತೀರಿ. ಕಾಣಿಸುತ್ತೆ ಬಟ್ ಗೊತ್ತಾಗುತ್ತೆ ಅವಳಿಗೆ. ಪರವಾಗಿಲ್ಲ ನೋಡಿ ಇವಾಗ ತೆಗೆದು. ಅಯ್ಯೋ ಉಲ್ಟ ಇಕ್ಕಂದ್ರು ಕಾಣಿಸಲ್ಲ. ಏನೇ ಮಾಡೋದಿಲ್ಲ. ನೋಡಿ ಎಲ್ಲಿ ಇಡ್ತೆ ಅಂತ. ವಾಟ್ ಫಸ್ಟ್ ಬಂದೈತೆ ನೋಡಿ. ಕಡಿಮೆ ಬರುತ್ತೆ ಹಿಂಗೆ, ಇಷ್ಟೇ ಬರೋದು. ಪರವಾಗಿಲ್ಲ ಬಿಡು, ಅವಳು ಬರೋದು ಕ್ಯಾಪ್ಚರ್ ಮಾಡ್ಬೋದಲ್ಲ ಸಾಕು. ಕಿಚ್ಚು ನನ್ನ ಕಡೆ ತಂದಿರ್ತೀನಿ. ತಡೆಗೆ ಇದನ್ನು ಇಟ್ಬಿಡ್ತೀನಿ ಇಲ್ಲಿಗೆ. ಈಗ ಬರೋದು ಒಂದಿರೋದ್ರೆ ಸಾಕಲ್ಲ. ಅವಳು ಕ್ಯಾಮ್ರಾ ನೋಡಿ ಕಂಡಿಡಿಲಿಲ್ಲ ಅಂದರೆ ಸಾಕು. ಕ್ಯಾಮ್ರಾ ಕಂಡುಹಿಡಿದ್ರೆ ಆನ್ ಮಾಡಿದ್ದೆ ತಾನೇ ಇದನ್ನ? ತಿಂತೀನಿ. ಇದನ್ನ ಆನ್ ಮಾಡಿದ್ಯಾ? ಆನ್ ಮಾಡಿದ್ಯಾ ಇದನ್ನ? ಹಿಂಗಿಡ್ತೀನಿ ಬಿಡ, ಕಾಣಿಸಲ್ಲ. ಹ್ಞೂ ಕಾಣಿಸಲ್ವಾ? ಇಲ್ಲೋಡು ಇಷ್ಟ ಮುಚ್ಚಿದ್ದೀನಿ. ನಾನು ಮಾಡಿದ್ದೀನಿ ಹೆಂಗೋ. ಏ ಬಿಡು, ಇದೇ ಆನ್ ಆಗಿ ಸಾಕು. ಮಲ್ಕೋ ಮಲ್ಕೋ ನೀನು. ಏನಾಗಲ್ಲ, ಸುಮ್ಮನೆ ಇರು. ನಯನ, ಮೋನಿಶಾ ಬಾ ಇಲ್ಲಿ. ಲೇ ಬಾರಿ ಬೇಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಇವಳು ಏನು ಇಷ್ಟೊಂದು ರಕ್ತ ಬರ್ತೈತಿ, ತಗ್ಗಿ ಹೋಗೋಣ ಬಾ. ಮಯ ಆಗ್ತೈತಿ, ಎದುರಿಸ್ತೊಳ ಕಡೆ ಯಾವಾಗಲಿಂದ. ಬಾ ಹಾಸ್ಪಿಟ್ಲಿಗೆ ಹೋಗೋಣ ಮತ್ತೆ. ಶಬಾಷ್, ತಮಾಷೆ ಮಾಡೋದಕ್ಕೂ ಒಂದು ಇತಿ ಮಿತಿ ಅನ್ನೋದಿದೆ.
ಬಾರಿ ಡ್ರೆಸ್ ಹಾಕುವ ಎಬ್ರು ಸಣ್ಣ ಲೋಫರ್ನ ಕ್ಯಾಪ್ಚರ್ ಹೆಂಗ್ ರಿಯಾಕ್ಟ್ ಮಾಡಿ ಅಂತ ಕ್ಯಾಪ್ಚರ್ ಮಾಡಿ ನಾನು ತಿಕ್ಕಿರೋದು ಅಷ್ಟೇ. ಬೇರೆ ಏನಕ್ಕೆ ಕಿತ್ತಾಪತ್ತಿ ಏನ್ ನಡಿ ನಡಿ ಏನ್ ನೋಡೋದ ನಡಿ. ಅದೆಲ್ಲ ಅವ್ರೇನೇ ಕೊಟ್ಟು ಡಾಕ್ಟರ್ ಮಾತ್ರೆ ಕೊಟ್ಟು ಆಮೇಲೆ ಬಾ ಅಂದ್ರು ಚೆಕಪ್ಗೆ. ಎಲ್ಲ ಕಡೆ ಕ್ಯಾಮ್ರಾ ಆವಾಗಲೇ ಓಡ್ ಬಂದ್ಲು ಪಾಪ. ಬಾರೆ ಏಯ್ ಹೇಳಿ ಏನಾದ್ರು ಎದ್ರುಕೊಂಡಿದ್ದ ಸೀರಿಯಸ್ ಅನ್ಕೊಂಡಿದ್ದ. ಇಲ್ಲ ನನ್ನ ಬೆಳಗಿಂದ 50-50 ಎಲ್ಲ ಇತ್ತು. 50-50 ಇಲ್ಲ ಇಷ್ಟು ಬ್ಲಡ್ ಬಂದೈತೆ ಬ್ಲಡ್ ನೋಡು. ನಂಬೋದೇ ಇಲ್ಲ. ಬ್ಲಡ್ ಬಂದಿದ್ದುಂಟು ಬಟ್ ಅದನ್ನ ಪ್ರ್ಯಾಂಕ್ ಆಗಿ ಮಾಡಿರೋದು ನಾನು. ನಿಜವಾಗ್ಲೂ ಬರ್ತದೆ ಹಾಂ ಇವಾಗ ಬರ್ತಿದೆ ನಿಜವಾಗ್ಲೂ ಮುಖಣೆ ದೇವಸ್ಥಾನ ಮತ್ತೆ ಇನ್ನೇನು ನಿಮಗೆ ಉರಿತೈತೆ ಬಟ್ ಅದನ್ನೇ ಒಂದು ಕಂಟೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಏ 2:30 ಬರ್ರಿ ಅಂತಂದ್ರು ಅದಕ್ಕೆ ಬಂದು ಇಲ್ಲಿ ಪ್ರ್ಯಾಂಕ್ ಮಾಡ್ಕೊಂಡು ಕೂತಿರೋದು. 2:30 ಏನಕ್ಕೆ? ಇಲ್ಲಿ ಇವಾಗ ಊಟಕ್ಕೆ ಹೋಗ್ಬೇಕಲ್ಲ, ಊಟ ಟೈಮ್ ಆಗೈತಲ್ಲ 12 ಸಮಥಿಂಗ್ ಇಷ್ಟು 12:45 ಆಗಿತ್ತು. ಅದಕ್ಕೆ ಗೈಸ್ 2:30 ಬರ್ರಿ ಅಂತ ಹೇಳಿದರೆ ಹೋಗ್ಬೇಕು. ನನ್ನ ಈ ಕಡೆ ಇಡಿಯಟ್ ಬೆಲ್ಲೋ ಗೈಸ್ ನನಗೆ ಯಾವ ಬ್ಲಡ್ ಬರ್ತಿಲ್ಲ. ಇದು ಆ್ಯಕ್ಚುಲಿ ಫುಡ್ ಕಲರ್. ಬ್ಲಿಂಕಿಟಲ್ಲಿ ಏನು ಆರ್ಡರ್ ಮಾಡಿದೆ ನನ್ನ ಮತ್ತೆ ಡೌಟ್ ಬಂತು ಬಿಡು. ಬಾ ಒಂದು ತಮ್ಮನೇಲಿಗೆ ಒಂದು ಸೂಪರ್ ಆಗಿರೋ ಫೋಟೋ ತಗೋಬೇಕು. ಬೇರೆ ತಮ್ಮನೇಲಿಗೆ ಒಂದು ಫೋಟೋ ತಗೋಣ. ಆ ಕಡೆ ನೋಡಿದ್ರೆ ಕ್ಯಾಮ್ರಾ, ಈ ಕಡೆ ನೋಡಿದ್ರೆ ಇಲ್ಲಿ ಸಂದೇಲಿ ಕ್ಯಾಮ್ರಾ ಮಾತ್ರ ಕರೆಕ್ಟಾಗಿ ಕಾಣಿಸೋ ಥರ ಫೋನ್ ಐಡಿ. ಗೈಸ್ ಏನು ಗೊತ್ತಾ, ನಮ್ಮ ರೂಮಲ್ಲಿ ಎಲ್ಲೂ ಹೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಂದ್ರೆ ಏನೂ ಇಲ್ಲ. 3 ನನ್ನ ರೂಮ್ ಬಂದಾಗ ಫಸ್ಟ್ ನಿನ್ನ ಮೊಬೈಲ್ಗಳು 3 ಇರಬೇಕು. ನಿನ್ನ ಮೊಬೈಲ್ ಎಲ್ಲರದ್ದು ಮೊಬೈಲ್ಗಳು ಎಲ್ಲೆಲ್ಲ ಅವೆ ಅಂತ ಒಂದು ಕಟ್ ಮಾಡ್ತೀನಿ ಬಿಡು ಚಿನ್ನು. ಗೈಸ್ ಎಲ್ಲೂ ಔಚಿಡಕ್ಕಾಗಲ್ಲ. ಬಾರಿ ಚಿನ್ನು. ಸ್ವಲ್ಪ ತೀರ ಬರ್ತೀನಿ. ಬೇಡ ಹೊಟ್ಟೋಗ್ಬಿಡ್ತೀವಿ ಮತ್ತೆ ಬ್ಲಡ್ ಹಾಕೋಕ್ಕಾಗಲ್ಲ. ಬಾ ನಿನ್ರಾಗ ಎಷ್ಟು ಸಕ್ಕದ ಕ್ಯಾಪ್ಚರ್ ಆಗೋದಲ್ವಾ ಗೈಸ್. ಇವಳು ಫೋನಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗೈತೆ ಅಂದರೆ ಸಕ್ಕದಾಗೈತೆ. ಮನೀಷಾ ಆ್ಯಕ್ಚುಲಿ ಅವಳದೇ ಪರ್ಫೆಕ್ಟ್ ಪ್ಲೇಸಲ್ಲಿ ಇದ್ದಿದ್ದು, ಅವಳದೇ ಪರ್ಫೆಕ್ಟ್ ಪ್ಲೇಸಲ್ಲಿ ಇರೋದು. ಎಷ್ಟು ನೀಟಾಗಿ ಬಂದಿದ್ಯಾ ನೋಡಲ್ಲಿ. ಗೈಸ್ ಇವಾಗ ಊಟ ಮಾಡೋ ಟೈಮ್. ಊಟಕ್ಕೆ ಅಂತ ಅಂದ್ಬಿಟ್ಟು ಟೊಮೆಟೊ ಸಾಂಬಾರ್ ರೈಸ್ ತಿನ್ನಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ, ಗಮ್ಮಂತಿದೆ ಸಾಂಬಾರು.